ನಮಸ್ಕಾರ ಎಲ್ಲರಿಗೂ. ಇವತ್ತಂತೂ ಮುಂಜಾನೆ ಲಾಗ್ನ ಕಂಟಿನ್ಯೂ ಮಾಡತ್ತಿದ್ರಿ. ಟೈಮ 6 ಆಗಿಲ್ರಿ. ನಾನು ಸ್ವಲ್ಪ ಮಂಜಿಗೆ ಬರ್ಲತ್ತ ವಿಡಿಯೋ ಈ ಹೇಳ್ದಾಗ ವಿಡಿಯೋ ಚಾಲು ಮಾಡಿದ್ರಂತೂ ಅಲಕ್ಕ ವಿಡಿಯೋನೇ ಮಾಡೋಕ್ಕೆ ಬರಂಗಿಲ್ಲ ರೀ. ಈ ಥರ ಕಲರ್ ಮಟ್ ಬಂದಿರ್ತದೆ, ಲೈಟ್ ಹಚ್ಚಿದವ್ರ ನಮ್ಮನ್ನು ಬಂದಿರ್ತದೆ. ಟೈಮ್ 6 ಆಗ್ಲತ್ತಂದ್ರೆ ಭೀ ಇನ್ನೂ ಅಷ್ಟೊಂದೇನು ಕ್ಲಿಯರ್ ಬರ್ಲತ್ತಿಲ್ಲ. ಫುಲ್ ವಿಡಿಯೋ ಕ್ಲಿಯರ್ ಬರ್ಬೇಕಾದ್ರೆ 7 ಹಿಡ್ಕೊಂಡು ಬಂದಿರ್ತಾರೆ. ಯಾಕಂದ್ರೆ ನಂಬ್ಲೇಕಂತೂ ಅಡುಗೆ ಮನೆಯಾಗಲಿ ಮತ್ತು ಒಳಗಿನ ರೂಮ್ದಾಗಲಿ ಎಲ್ಲಕ್ಕ ಇಷ್ಟು ಟೈಮಿಗೆ ವಿಡಿಯೋ ಮಾಡೋಕ್ಕೆ ಬರಂಗಿಲ್ಲ, ಲೈಟ್ ಇದ್ರೆ ಬಂದಿರ್ತದೆ. ಇವಾಗ ನಾನು ಈ ಲಾಗ್ನ ಮುಂಜಾನೆ ಹೊತ್ತು 6 ಗಂಟೆನ ಸ್ಟಾರ್ಟ್ ಮಾಡತ್ತಿದ್ರಿ. ಅದಿಷ್ಟು ಕಸ ಹೊಡ್ಲತ್ತಿದ್ರಿ, ಹೊರಗಿಂದಿಷ್ಟು ಅಂಗಳ ಕಸ ಹೊತ್ಕೇಸಿಂದ ಮತ್ತು ನೀರು ಬಂದಿವ್ರಿ. ತನಕ ಅಂತೂ ನೀರು ತುಂಬೋದೇ ಆಯಿತು. ಯಾಕಂದ್ರೆ ಅವರು ಹೊಲಕ್ಕೆ ಹೊಂಟಿದ್ರಿ. ಒಂದು ಸ್ವಲ್ಪ ಈ ವಿಡಿಯೋ ಅಂತೂ ನಮ್ಮ ಜೆಟ್ಟು ಒಂದು ಸ್ವಲ್ಪ ಜೂಮ್ ಮಾಡಿಬಿಟ್ಟಿದ್ದೇನೆ ರೀ. ಅದ್ರಾಗ ಬೇರೆ ಇನ್ನೊಂದು ಸ್ವಲ್ಪ ಬೆಳಕು ಹರಿದಿಲ್ಲಲ್ರಿ, ಹಾಗಾಗಿ ಕೇಸಿಂದ ಈ ವಿಡಿಯೋ ಇಷ್ಟು ಜೂಮ್ ಮಾಡಿ ಕಲಾಗಿ ಮಂಜು ಕಾಣಿಸುತ್ತಿತ್ತು. ನೀರೆಲ್ಲ ತುಂಬಿದ್ಮೇಲೆ ಅವರು ಯಾಕಂದ್ರೆ ಅವರು ಜಲ್ದಿನೇ ಹೊಲಕ್ಕೆ ಹೊಂಟಿದ್ರಿ. ಇವತ್ತು ಖಾತಾ ಒಯ್ದು ಹೊಲ್ದಾಗ ಒಕ್ಕಟ್ಟಿದ್ದಿತ್ತು, ಹಾಗಾಗಿ ಕೇಸಿಂದ ಜಲ್ದಿನೇ ಹೊಂಟಾರ. ಪಡ್ಸಲ್ಗಿ ಮತ್ತು ಅಡುಗೆ ಮನೆ ಒಳಗಿನ ರೂಮೆಲ್ಲ ಕಸ ಹೊಡಿಗೋದಾಗೈತ್ರಿ. ಆದಮೇಲೆ ಒಂದಿಷ್ಟು ನೀರು ಕಾಸ್ಲತ್ತಿದ್ದೆ ನಾನು. ನಂಬಲಿಕ್ಕೇನು ನೀರು ಕಾಸೋಕೆ ಕರೆಂಟ್ ಅದು ಏನಿಲ್ಲ ರೀ. ಎಷ್ಟು ಮಳೆ ಬಂದರೆ ಏನು ಮಾಡಿದ್ರೆ ಒಲೆ ಮೇಲೆ ಕಾಸಿರಬೇಕು. ಯಾಕಂದರೆ ಸಣ್ಣ ಮಕ್ಕಳು ಇರೋ ಮನ್ಯಾಗ ಆ ಥರದ ಕರೆಂಟ್ ಮೇಲೆ ಕಾಸೋದಲ್ಲಿ ಯಾವುದಲ್ಲಿ ಜಾಸ್ತಿ ಜನ ಅಂದ್ರೆ ಇವಾಗಂತೂ ಅದೇ ಇಟ್ಬಿಟ್ಟಾರೆ ಎಲ್ಲರೂ, ಚಾರ್ಜರ್ ಮ್ಯಾಗೆ ನೀರು ಕಾಸೋದೆ. ಆದ್ರೆ ಮಕ್ಕಳ ಮನೆಗಂತೂ ಭಾಳಷ್ಟು ಐರನ್ ಅದು. ಹಾಗಾಗಿ ಒಲೆ ಮೇಲೆ ಈ ಥರ ಇದು ಹಾಕಿಸಿಂದ ಒಲೆ ಮೇಲೆ ಕಾಸಿರ್ತೇವೆ ನಾವು. ಅದಕ್ಕೆ ಇವಾಗ ರಾತ್ರಿ ಒಂದು ಸ್ವಲ್ಪ ಮಳೆ ಬಂದಿತ್ತು ರೀ. ಕಟ್ಗೆನೂ ತೆಗೆದು ಬಿಟ್ಟಿದ್ದು ಮತ್ತು ನೀರು ಅಲ್ಲಿ ಕಾಸಲ್ಲಿ ಒಂದು ಸ್ವಲ್ಪ ಆ ಸೈಡಿಂದ ಇಡಿಸಲೆಲ್ಲ ಬಡ್ದು ಬಿಡ್ತದೆ ರೀ, ಒಲೆ ಎಲ್ಲ ತೆಗೆದು ಬಿಡ್ತದೆ. ಹಾಗಾಗಿ ನೀರು ಕಾಯ್ಬೇಕಾದ್ರೂ ಭಾಳಷ್ಟು ಟೈಮ್ ತೋತು ನೀರು ಕಾಸ್ಲಿಕ್ಕೆ. ಇವಾಗ ಇದಿಷ್ಟು ಅಂಗಳ ಕಸ ಹೊಡ್ಲಾಗೈತಿರಿ ನಾನು. ಇವತ್ತು ನಮ್ಮ ಗೌಡನ ಕೆಲಸ ನನಗೆ ಬಂದಿತ್ತು. ಯಾಕೆಂದ್ರೆ ಡೈಲಿ ಅಂತೂ ಗೌಡನೇ ಹೊಡೆದಿರ್ತೇನೆ ರೀ. ಇಷ್ಟು ದಿನ ಅಂತೂ ಮುತ್ತೆ ಹೊಡಿತಿದ್ದ. ಆದ್ರೆ ಮುತ್ತನ ಕಣ್ಣು ಆಪ್ರೇಷನ್ ಆದಮೇಲೆ ಈ ಥರದ ಕೆಲಸ ಏನು ಮಾಡೋಂಗಿಲ್ಲ ಅವರು. ಕಣ್ಣು ಆಪ್ರೇಷನ್ ಆಗ್ಯದಲ್ರಿ, ಹಾಗಾಗಿ ಕೇಸಿಂದ ನಮ್ಮ ಗೌಡು ಹೊಡಿತಾನೆ ಜಾಸ್ತಿ. ನಮ್ಮ ಗೌಡು ಮುದ್ದೆನೇ ಹೊಡಿತಿದ್ರು. ಇವಾಗಂತೂ ನಮ್ಮ ಗೌಡನೇ ಹೊಡೆದಿರ್ತಾನೆ. ಆದರೆ ಇವತ್ತು ಶುಕ್ರವಾರದ ರೀ, ನೀರು ನೀಡ್ಲಿಕ್ಕೆ ಹೋತಾನವ. ಟೈಮ 7:30 ಹೋತಾನೆ ನೀರು ನೀಡ್ಲಿಕ್ಕೆ. ಅದಕ್ಕೆ ಕೇಸಿಂದ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿದ್ದಿಲ್ಲ ಅಂತ್ರಿ ನಿನ್ನೆ. ಅದಿಷ್ಟು ಹೋಮ್ವರ್ಕ್ ಬರ್ಲತ್ತಿದೆ. ಹೋಮ್ವರ್ಕ್ ಬರೆದು ಜಳಕ ಮಾಡಿ ಲಕ್ಷ್ಮಿಗೆ ನೀರು ನೀಡಕ್ಕೆ ಹೋಗೈತ್ರಿ ಇವತ್ತು ಊರಾಗೆಲ್ಲ ದೇವರಿಗೆ. ಹಾಗಾಗಿ ಕೇಸಿಂದ ಮೈಂಡ್ ಕಸ ಹೊಡಿಲಿಲ್ಲ. ನಾನೇ ಅದಿಷ್ಟು ಅಂಗಳ ಕಸ ಹೊಡ್ಲತ್ತಿದ್ದೆ. ಬಡ ಅಂತೇಳಿ ಕೇಸಿಂದ ಅದಿಷ್ಟು ಅಂಗಳ ಕಸ ಹೊಡೆದು ಕುರಿಗಳು ಇಷ್ಟು ಹೊರಗೆ ಬಿಚ್ಚಿ ಕಟ್ಟೋದಿತ್ತು ರೀ. ಕುರಿಗಳು ಬಿಚ್ಚಿ ಕಟ್ಕೇಸಿಂದ ದೊಡ್ಡ ಕಸ ಇಟ್ಟು ಹೊಡೆದು ಬಿಡಬೇಕು. ಅವರು ಜಲ್ದಿನೇ ಹೊಂಟಿದ್ರಿ. ಇವಾಗ ಹೊಲಕ್ಕೆ ತಯಾರಾಗ್ಯಾರ. ಯಾಕಂದ್ರೆ ಕುರಿಗಳಿಗೆ ಒಂದು ಸ್ವಲ್ಪ ನಿನ್ನೆ ಮೇವು ತೊಗೊಂಡು ಬಂದಿದ್ದಿಲ್ಲ ಅಂತ, ಜರ ಮಳೆ ಬಂದಂತೇಳಿ ತಂದಿದ್ದಿಲ್ಲ. 1-2 ಮರಿ ಒಂದು ಕುರಿ ಅದಲ್ರಿ, ಚಂದಕ ಉಪವಾಸ ಆಗಿಬಿಡ್ತಾವ್ರಿ ಮೇವು ತರಲಿಲ್ಲ ಅಂದ್ರೆ. ಅದಕ್ಕೆ ಕೇಸಿಂದ ಅವರು ಒಂದು ಸ್ವಲ್ಪ ಜಲ್ದಿ ಹೋಗ್ಕೇಸಿಂದ ಮೇವು ತೊಗೊಂಡು ಬರ್ಬೇಕು ಅವಕ್ಕಂತೇಳಿ ಕೇಸಿಂದ ಹೊಂಟಿದ್ರು. ಅದ್ರಾಗ ಬೇರೆ ಈ ಖಾತಾ ಒಯ್ದು ಹೊಲ್ದಾಗ ಇಡಬೇಕಾದ್ರೆ ಮೆಟ್ಟಿಗೆ ಒಂದು ಸ್ವಲ್ಪ ಅಷ್ಟೊಂದು ಇದು ಇಲ್ಲರಿ, ಇಡಿಸಲದ ಬಡಿತು ಅಂತೇಳಿ ಕೇಸಿಂದ ಹೊಲ್ದಾಗೇನು ಹಚ್ಚಂಗಿಲ್ಲ ಖಾತಾ. ಹಾಗಾಗಿ ಇವತ್ತು 2 ಚೀಲ ಖಾತಾ ತೊಗೊಂಡು ಹಿಡ್ದಿರಿ. ಬಿತ್ತಲು ಖಾತಾ ಅಂತೇಳಿ ಕೇಸಿಂದ ಇವತ್ತಂತೂ ಏನೋ ಬಿತ್ಬೋದು, ಬಿತ್ತಲಿಲ್ಲಂದ್ರೆ ಇಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಮಳೆ ಬಂದಿತ್ತು. ಅದ್ರಾಗ ಬೇರೆ ಒಂದು ಸ್ವಲ್ಪ ಮಳೆ ಬಂದರೆ ಬಿತ್ತಲಿಕ್ಕೆ ಬರಂಗಿಲ್ಲ ರೀ. ಹಾಗಾಗಿ ಕೇಸಿಂದ ಹೊತ್ತು ಮಾಡಿ ಬರ್ತಾವೆ ಬಿತ್ತಲಿಕ್ಕೆ ಅಂತ ಹೇಳಿದ್ರು ಅವರು. ನೋಡಮ್ರಿ, ಆಯಿತು ಒಂದು ಸ್ವಲ್ಪ ನೆಲ ಗಾಳಿ ಆಡ್ತಂದ್ರೆ ಹೋಗಬೇಕು, ಇಲ್ಲಾಂದ್ರೆ ಇಲ್ಲ. ಬರಲಿ ಬಿಡಲಿ 2 ಚೀಲ ಒಯ್ದು ಖಾತಾ ಒಗ್ದಾಯ್ತು, ಮತ್ತು ಯಾವಾಗ ಭೀ ಬಿತ್ತಲಿಕ್ಕೆ ಬರ್ತದೆ ಅಂತ ಹೇಳ್ಕೇಸಿಂದ ಅದಕ್ಕೆ ತೊಗೊಂಡು ಹಿಡ್ದಿರಿ ಅವರು. ಈ ಥರ ಮನೆಗೆ ತಂದು ಹಚ್ಚಿಟ್ಕೇಸಿಂದ ನಮ್ಗೆ ಎಷ್ಟು ಆಗ್ತಾವೋ ಅಷ್ಟು 2 ಚೀಲ ತೊಗೊಂಡು ಹೋಗ್ತಾರೆ ಮುಂಜಾನೆ ಅಂತ. ಯಾಕಂದ್ರೆ ಸುಮ್ಮನೆ ಎಲ್ಲ ತೆಗೆದು ಬಿಡ್ತದೆ ಹೊಲ್ದಾಗ ಅಂತ ಹೇಳ್ಕೇಸಿಂದ ಜಾಸ್ತಿ ಒಯ್ದು ಹಚ್ಚಂಗಿಲ್ಲ ಅಲ್ಲಿ. ಹಾಗಾಗಿಸಿಂದ 2 ಚೀಲ ಅವರು ಖಾತೆ ತೊಗೊಂಡು ಹೊಲತ್ತಿದ್ರು. ಮುಂಜಾನೆ ಟೈಮ ಜಲ್ದಿನೇ ಹೊಂಟಿದ್ರು ಅವರು. ಒಂದಿಷ್ಟು ನೀರು ಉಳ್ಸೋದಿತ್ತಂತ ಕಬ್ಬಿಗೆ. ಮಳೆ ಬಂದಿತ್ತು ಖರೆ, ಆದರೂ ಒಂದು ಸ್ವಲ್ಪ ಇದ್ರ ನೀರು ಅಂದ್ರೆ ಗರಂ ನೀರು ಬಿಡಬೇಕಂದ್ರೆ, ಹಾಗಾಗಿ ಒಂದು ಸ್ವಲ್ಪ ಹೋಗಿ ಮೋಟ್ರ್ ಚಾಲು ಮಾಡ್ತೀನಿ ಅಂತ ಕೇಸಿಂದ ಹೊಂಟಿದ್ರು. ಲೈಟ್ ಅಂತೂ 10 ತಕ್ಕನೇ ಇರ್ತಾವಂತ್ರಿ. ಇವಾಗ ನಾನು ಬಡ ಒಂದಿಷ್ಟು ಅಡುಗೆ ಮಾಡ್ಬೇಕ್ರಿ. ಇನ್ನು 10 ತಕ್ಕ ಏನು ಗೊತ್ತಿಲ್ಲ, ಹೊಲಕ್ಕೆ ಹೋಗ್ಬೇಕು ಏನು ಹೋಗ್ಬಾರ್ದು ಅಂತ ಕೇಸಿಂದ ಸ್ವಲ್ಪ ಬಿಸಿಲು ಬಿತ್ತಂದ್ರೆ ಹೋಗ್ಬೇಕ್ರಿ ಬಿತ್ತಲಿಕ್ಕೆ, ಇಲ್ಲಾಂದ್ರೆ ಇಲ್ಲ. ಇವಾಗ ಎಲ್ಲ ಅಡುಗೆ ಮನೆ ಮತ್ತು ಎಲ್ಲ ಕಡೆದ ಕಸ ಹೊಡೆದೈತ್ರಿ. ಬಾಂಡೆ ಇಷ್ಟು ತೊಳೆದು ಬಿಟ್ಟಿದ್ದ ಎಲ್ಲ ಆದಮೇಲೆ ಇದಿಷ್ಟು ಕುರಿ ದೊಡ್ಡಿ ಇಷ್ಟು ಕಸ ಹೊಡೆದು ಬಿಡ್ಲತ್ತಿದ್ದು ನಾನು. ಅದಿಷ್ಟು ಹೊಡೆದು ಬಿಟ್ಕೇಸಿಂದ ಆಮೇಲೆ ಜಳಕ ಮಾಡಿ ಅಡುಗೆ ಏನೇನೆಲ್ಲ ಮಾಡೋದು ಅದಿಷ್ಟು ಅಡುಗೆ ಮಾಡ್ಬೇಕ್ರಿ. ಅಡುಗೆ ವಿಡಿಯೋನಂತೂ ಈ ವಿಡಿಯೋದಾಗಂತೂ ಜಾಸ್ತಿ ಶೇರ್ ಮಾಡೋದಿಲ್ಲ ನಾನು. ವಿಡಿಯೋ ಅಂತೂ ಲಾಸ್ಟ್ವರೆಗೂ ನೋಡಿರಿ. ಯಾಕಂದ್ರೆ ಬರೀ 9 ನಿಮಿಷದ ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ ನಾನು. ಈ ಥರ ದೊಡ್ಡ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಯೂಟ್ಯೂಬಿಗೆ ನಾಳೆ ಹಾಕೋರಿದ್ದೇವೆ ಅಂದ್ರೆ ಇವತ್ತಿನ ದಿನವೇ ಎಡಿಟಿಂಗ್
ಎಡಿಟಿಂಗ್ ಮಾಡಿ ಇಟ್ಟಿರಬೇಕು. ಆದರೆ ನಾನು ಈ ವಿಡಿಯೋನ ಅವಾಗೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡತ್ತಿದ್ರಿ. ಹಾಗಾಗಿ ಜಾಸ್ತಿ ದೊಡ್ಡ ವಿಡಿಯೋ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಅಷ್ಟೇ ಒಂದು 9 ನಿಮಿಷದ ವಿಡಿಯೋನ ಹಾಕ್ಲತ್ತಿದ್ದು ನಾನು. ದೊಡ್ಡದು 20 ನಿಮಿಷದ್ದು 15 ನಿಮಿಷದ್ದು ಈ ಥರ ನ್ಯೂಸ್ ಬರೋಂಥದ್ದು ಜಾಸ್ತಿ ವಾಚ್ ಟೈಮ್ ಬರೋಂಥ ವಿಡಿಯೋ ಹಾಕಬೇಕಾದ್ರೆ ನಾವು ಒಂದಿನ ಮೊದಲೇ ಎಡಿಟಿಂಗ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಈ ಮನೆ ಕೆಲಸದಾಗಂತೂ ಮುಂಜಾನೆ ಹೇಳ್ದಾಗಂತೂ ಎಡಿಟೇ ಮಾಡೋದಾಗ್ಯದಿಲ್ಲ ರೀ. ಯಾಕಂದರೆ ಇದು ನಾನು ವಿಡಿಯೋ ಇವಾಗ ಮಧ್ಯಾಹ್ನ 3 ಗಂಟೆ ಹಾಕ್ಲತ್ತೀನಲ್ಲ ರೀ. ಹಾಗಾಕೆಸಿಂದ ಒಂದು ತಾಸು ಇವತ್ತಕ ಎಡಿಟಿಂಗ್ ಮಾಡ್ದೆ. ಇವಾಗ ಒಂದು 3 ಗಂಟೆಗೆ ಹಾಕೋದು ಅಂತ ಹೇಳ್ಕೆಸಿಂದ ಅದಕ್ಕೆ ಕುಂತು ಎಡಿಟ್ ಮಾಡತ್ತಿರ. ಈ ಥರ ಮುಂಜಾನೆ ಅವಾಗ ಎಡಿಟಿಂಗ್ ಮಾಡಿ ಹಾಕಬೇಕಾದ್ರೆ ಆಗಂಗಿಲ್ಲ. ಮುಂಜಾತಿನ ವಿಡಿಯೋನಂತೂ ನಾನು ಆ ಥರ ಇಡಂಗಿಲ್ಲ ರೀ. ನಾಳೆಗೆ ಬಿಡೋದಿತ್ತು ವಿಡಿಯೋ ಅಂದ್ರೆ ಇವತ್ತಿನ ದಿನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಥಂಬ್ನೈಲ್ ಟೈಟಲ್ ಎಲ್ಲ ಹಾಕಿಟ್ಟಿರ್ತೀನಿ ರೀ. ಏನು ಮುಂಜಾನೆ ಟೈಮ 9 ಆದ್ರೂ ಬರೀ ಒಂದು ಬಟನ್ ಹೊಡೆದಷ್ಟೇ ಇಟ್ಟು ಬಿಡ್ತೀನಿ ನಾನು. ಯಾಕಂದ್ರೆ ಈ ಥರ ಮಾಡೋದಾಗಂಗಿಲ್ಲ ರೀ. ಮುಂಜಾನೆ ಆದಾಗ ಮನೆ ಕೆಲಸ ಅಂತೂ ಜಾಸ್ತಿ ಇದ್ದಿರ್ತದಲ್ಲ. ಇವಾಗ ಎಲ್ಲ ಕೆಲಸ ಅಂತೂ ಆಯ್ತು ರೀ. ಆದಮೇಲೆ ಇನ್ನೇನು ಏನರ ಅಡುಗೆ ಮಾಡ್ಬೇಕು ರೀ. ಯಾಕಂದ್ರೆ ಇವರು ಬೀಗರು ಬರ್ತಾನೆ ಎದ್ದಿರ್ತಾರೆ. ಅದಕ್ಕೆ ಅಕ್ಕಿಸಿಂದ ಒಂದಿಷ್ಟು ಚಪಾತಿ ಮಾಡ್ಬೇಕು ಅಂದ್ಕೊಂಡಿನಿ. ಮತ್ತು ಅವ್ರು ಬಂದಮೇಲೆ ಮತ್ತೇನ್ರಿ ಮಾಡೋದಿದ್ದೇ ಇರ್ತಾರೆ. ಜಾಸ್ತಿ ಅಡುಗೆ ಅಂತೂ ಮಾಡಿಡಂಗಿಲ್ಲ ನಾನು. ಇವಾಗ ಮುಂಜಾನೆ ರೊಟ್ಟಿ ಮಾಡಿದ್ರೆ ಮತ್ತು ಮಧ್ಯಾಹ್ನಕ್ಕೆ ಯಾರೇ ಬಂದರೆ ಮತ್ತು ಚಪಾತಿ ಮಾಡು ಇದು ಮಾಡು ಇಷ್ಟೇ ಆಗಿಬಿಡ್ತದೆ. ಅಷ್ಟೆಲ್ಲ ರೊಟ್ಟಿ ಹಂಗೆ ಕುಂತು ಬಿಡ್ತಾವೆ. ಅದಕ್ಕೆ ಅಕ್ಕಿಸಿಂದ ಇವಾಗ ಎಲ್ಲ ಕೆಲಸ ಆದಮೇಲೆ ನಮ್ಮ ಗಡು ಜಳಕ ಮಾಡಿ ನಿಂತಿದ್ರಿ. ಇವಾಗ ನೀರು ನೀಡ್ಲಿಕ್ಕೆ ಹೋಗೋಣ ತಯಾರಾಗ್ಯಾನ. ಇವಾಗ ನಮ್ಮೂರಾಗಂತೂ ಜಟ್ಟು ಸರಿ ಇದರಿಂದ ಲಕ್ಷ್ಮಿಗೆ ನೀರು ನೀಡ್ಯಾರಿ. ಎಲ್ಲ ದೇವ್ರುಗಳಿಗೆ ನೀರು ನೀಡ್ತಾರೆ. ಅದಕ್ಕಾಗಿ ಹೋದ್ವಾರ ಶುಕ್ರವಾರ ಬಂಡಕ್ಕೆ ಕೊಡಲಿ ಶುಕ್ರವಾರ ದಿನ ನೀಡ್ರೆ ಇವತ್ತು ಮಂಗಳವಾರದ. ಅದಕ್ಕೆ ಇವತ್ತು 5 ವಾರ ನೀಡ್ತಾರೆ. ನಮ್ಮ ಗೌಡನೇ ಓದ್ತಾನೆ 5 ವಾರ. ಹುಡುಗರೆಲ್ಲ ಓದ್ತಾರಲ್ರಿ ಇಲ್ಲಿ. ಅದಕ್ಕೆ ಅಕ್ಕಿಸಿಂದ ಅವನು ಹೊಂಟಾನ. ಅದಕ್ಕೆ ಒರೆಸ್ಬಾರ್ದಮ್ಮ. ಎಲ್ಲ ಹುಡುಗರು ಕೂಡಿ ಹೋಗ್ತಾರೆ ಇಲ್ಲಿದು ಅಲ್ಲಿ. ನಾಲ್ಕೂವರೆ ಆಗ್ಯದ್ರಿ. ಇವತ್ತು ಮನೆಗೆ ಬೀಗರು ಬಂದಿರ್ರಿ. ಡೈಲಿ 2 ದಿನಕ್ಕೊಬ್ರು ಬೀಗರು ಬರ್ತಾ ಇರ್ತಾರೆ. ಅದಕ್ಕೆ ಅಕ್ಕಿಸಿಂದ ಇವತ್ತು ಸಂಜೆಗೆ ಜೋಳದ ರೊಟ್ಟಿ ಮತ್ತು ಏನರೇ ಅವರಿಗೆ ಸ್ಪೆಷಲ್ ಒಂದು ಸ್ವಲ್ಪ ಪಲ್ಯ ಮಾಡಬೇಕು. ನಾನು ಅಡುಗೆ ಮನೆಗೆ ಹಚ್ಲಿಕ್ಕೆ ಒಂದಿಷ್ಟು ಪಾಯಿಂಟ್ ಅಂದ್ರೆ ಬಣ್ಣ ತರಿಸಿದ್ನಲ್ಲ ರೀ. ಹಾಗಾಗಿಸಿಂದ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಳಿದಿದ್ದು. ಏಕೆಂದ್ರೆ ಅವ್ರು ತೊಗೊಂಡು ಬನ್ನ 2 ಕಿಲೋ ಡಬ್ಬ ತೊಗೊಂಡು ಬಂದಿದ್ರು. ಅದೊಂದು ಸ್ವಲ್ಪ ಅಡುಗೆ ಮನೆ ಸಣ್ಣದಲ್ರಿ. 2 ನೀಟಾಗಿ ಗೋಡೆ ಬರ್ತಾವೆ. ಮತ್ತು ಉಳ್ಕಿದ್ದೆಲ್ಲ ಪತ್ರ ಹಾಕ್ಯನಷ್ಟನ ಬಣ್ಣ ಹೋಗಂಗಿಲ್ಲ. ಹಾಗಾಗಿ ಉಳಿದಿದ್ದು ಅದಿಷ್ಟು ವೈಟ್ ಕಲರ್ ಬಣ್ಣನ ನಾನಿಲ್ಲಿ ಅದು ವೈಟ್ ಕಲರ್ ಬಣ್ಣ ಎಷ್ಟಿತ್ತು ಅದಿಷ್ಟು ನಾನು ಕಟ್ಟಿಗೆ ಹಚ್ಚಿಬಿಟ್ಟಿದ್ರಿ. ಯಾಕಂದ್ರೆ ಕಟ್ಟಿ ಭಾಳಷ್ಟು ಪಲ್ಯ ಸರ ನಾನು ಸುಣ್ಣ ಹಚ್ಚಿದ್ದೆ. ಹಾಗಾಗಿ ಮಳೆ ಬಂದು ಎಲ್ಲ ಹೋಗಿ ಮತ್ತು ಕಲರ್ ಒಂದು ಸ್ವಲ್ಪ ಪೂರ ಚೇಂಜ್ ಆಗಿಬಿಟ್ಟಿತ್ತು. ಎಲ್ಲ ಸುಣ್ಣ ಆದರೆ ಹೋಗ್ಬಿಡ್ತದಲ್ರಿ. ಹಾಗಾಗಿ ಅದಿಷ್ಟು ಬಣ್ಣ ಹಚ್ಚಿದ್ದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ.